ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೈಸಿ ಸ್ವೀಟ್ ಕಾರ್ನ್ ಮಸಾಲ, ಒಂದು ಚಾಟ್ ರೆಸಿಪಿ ಸ್ವೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಮಗನ ಒಂದೆರಡು ಕ್ಯೂಟ್ ಮಾತನ್ನು ಕೇಳಿ. ನನಗೆ ಅರ್ಧ ಅಷ್ಟು ಕೊಡಬೇಕು. ಯಾಕೆ? ನಿಮಗೆ ನನ್ನನ್ನು ಬಿಟ್ಟು ಹೋದ ಸರಿ ತಿಂದಿದ್ರಲ್ಲ ಅದಕ್ಕೆ. ಆಮೇಲೆ ಸುಳಿತಾ ಇದ್ದೀನಿ, ಅದಕ್ಕೆ ನಾನು ಸುಳಿತಾ ಇರೋದಕ್ಕೆ ನಿನಗೆ ಕೊಡಬೇಕಾ? ಅಲ್ಲ, ನಿನಗೇನು ಗೊತ್ತಾ, ಎಲ್ಲರಿಗಿನ್ನ ಕಡಿಮೆ ಕೊಡಬೇಕು. ಸುಳಿತಾ ಇರೋದ್ರಲ್ಲಿ ಅರ್ಧ ಭಾಗ ನೀನು ಸುಳಿಬೇಕಾದ್ರೆ ತಿಂದಿರ್ತೀಯಲ್ಲ, ಅದಕ್ಕೆ ನಿನಗೆ ಕಡಿಮೆ ಕೊಡಬೇಕು. ನೀನು ಸುಳಿದಿದೆಯಾ ಅಂತ ಜಾಸ್ತಿ ಅಲ್ಲ, ತಿಂದಿದೆಯಾ ಅಂತ ಕಮ್ಮಿ ಕೊಡಬೇಕು ನಿನಗೆ. ಈಗ ಎಲ್ಲರಿಗೂ ಕೊಡೋದ್ರಲ್ಲಿ ಅರ್ಧ ಭಾಗ ಕಟ್. ಹಾಂ ಫ್ರೆಂಡ್ಸ್, ನಾನು ಈ ಒಂದು 2-3 ಬಟ್ಲಷ್ಟು ನಾನು ಸ್ವೀಟ್ ಕಾರ್ನ ತೊಗೊಂಡಿದ್ದೆ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ನೀವು ತೊಗೊಳ್ಬೋದು. ಸ್ವೀಟ್ ಕಾರ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ರೋಡ್ ಸೈಡ್ ಮಾಡೋ ಅಂಥ ಸ್ವೀಟ್ ಕಾರ್ನು, ಅದರಲ್ಲಿ 2 ಥರ ಮಾಡ್ತಾರೆ, ಸ್ವೀಟು ಮತ್ತು ಖಾರ. ಸೊ ಎಲ್ರಿಗೂ ಕೂಡ ಸಖತ್ತು ಇಷ್ಟಪಟ್ಟು ತಿನ್ನುವಂಥ ಒಂದು ಚಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಮೊದಲಿನದಾಗಿ ಅಷ್ಟನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀವು ಅದನ್ನು ಕುದಿಸ್ಕೊಳ್ಬೇಕು. ಬೇಗ ಬೇಯುತ್ತೆ, ಇದೇನು ಟೈಮ್ ಏನು ಅಷ್ಟು ತೊಗೊಳ್ಳೋದಿಲ್ಲ. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ತೊಗೊಳ್ಳೋದಕ್ಕೆ ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಳಿಗೆ ಸಖತ್ತು ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಅದನ್ನೆಲ್ಲ ನಾವು ಕುದಿದಾದಮೇಲೆ ನೀರನ್ನ ಸಪ್ರೇಟ್ ಮಾಡಿ ಒಂದು ಕಡೆ ಸ್ಟ್ರೈನ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಸಣ್ಣೂರಿನಲ್ಲೇ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು 4-5 ಸ್ಪೈಸಸ್ನ ನಾವು ಆ್ಯಡ್ ಮಾಡಬೇಕು. ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಇತ್ತು ಅಂದರೆ 1 ಸ್ಪೂನಷ್ಟು ಹಾಕಿ. ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಒಂದು ವೇಳೆ ತುಪ್ಪ ಇಲ್ಲ ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬಟ್ ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಬೆಣ್ಣೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇತ್ತು ಅಂದರೆ ಖಂಡಿತ ಯೂಸ್ ಮಾಡಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು 1/2 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಚಾಟ್ ಮಸಾಲ, 1/2 ಸ್ಪೂನಷ್ಟು ಪೆಪ್ಪರ್ ಪೌಡರು, ಹಾಗೆ 1 ಸ್ಪೂನ್ ಉಪ್ಪು, ಹಾಗೆ 1/2 ಸ್ಪೂನಷ್ಟು ಖಾರದ ಪುಡಿ. ಅಂದರೆ ಉಪ್ಪು ನಾವು ಬೇಯಲಿಕ್ಕೆ ಕೂಡ ಹಾಕಿದ್ದೀವಿ, ನೋಡಿಕೊಂಡು ಸ್ವಲ್ಪ ಟೇಸ್ಟಿ ವೈಸ್ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಇದಕ್ಕೆ ಸ್ಪೈಸಸ್ ಜಾಸ್ತಿ ಹಾಕಿದ್ರೂ ಕೂಡ ತಿನ್ನೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಸ್ಪೈಸಸ್ ಕಡಿಮೆ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಡಿ. ನೀವು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಒಂದು 2-3 ಡ್ರಾಪ್ ಯೂಸ್ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಏನಂದರೆ ಖಾರವಾಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಸೊ ಮಕ್ಕಳಿಗಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಿಮಗೆ ಈ ಒಂದು ಟೇಸ್ಟು ರೋಡ್ ಸೈಡಲ್ಲಿ ನೀವು ಏನು ಸ್ವೀಟ್ ಕಾರ್ನ್ ತಿಂತಿರೋ ಸೊ ಅದೇ ಟೇಸ್ಟ್ ಇರುತ್ತೆ. ಖಂಡಿತ ನಿಮ್ಮ ಮಕ್ಕಳಿಗೆ ಆ್ಯಂಡ್ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಾಡೋದಂತೂ ತುಂಬಾ ಈಸಿ, ತುಂಬ ಬೇಗ ಮಾಡ್ಕೊಳ್ಬೋದು. ಇಂಗ್ರೀಡಿಯೆಂಟು ಏನಂತ ಜಾಸ್ತಿ ಬೇಕಾಗಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಅಮೇರಿಕನ್ ಜೋಳ ಅಂತ ಕೂಡ ಕರೀತಾರೆ. ನೀವು ಹೊರಗಡೆ ಶಾಪ್ಗಳಲ್ಲಿ ಸಿಗುತ್ತೆ. ನೀವೊಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ಮನೆಯಲ್ಲಿ ಯಾವಾಗ ಬೇಕು ಆವಾಗ ಸ್ವಲ್ಪ ನೀವು ಇದನ್ನ ಬೇಯಿಸಿ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಕಾರ್ನೇ ನಿಮಗೆ ರೆಡಿನೇ ಸಿಗುತ್ತೆ. ಇವಾಗೊಂದು ಸೀಸನ್ ಇರೋದ್ರಿಂದ ಫ್ರೆಶ್ ಆಗಿರೋದು ಸಿಗುತ್ತೆ. ನೀವು ಅದನ್ನು ತೊಗೊಂಬಂದು ಕೂಡ ಮಾಡ್ಕೊಳ್ಬೋದು. ಬಟ್ ಅದು ಪ್ಯಾಕೆಟ್ ಏನಂದರೆ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಳ್ಬೋದು ಅಷ್ಟೇ. ಸೀಸನ್ ಇಲ್ದಲೇ ಇರೋ ಟೈಮಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಬೇರೆ ಹಾಕಿರ್ತೀವಿ, ಎಲ್ಲ ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿನ್ನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ಹೊಸಬ್ರೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.